ಅಮೆರಿಕ ಕನ್ನಡತಿಯ ಕಲ್ಪನೆಯಲ್ಲಿ ದಸರಾ ಗೊಂಬೆಗಳ ಲೋಕವೇ ಸೃಷ್ಟಿಯಾಗಿದೆ. ವೃತ್ತಿಯಲ್ಲಿ ಶಿಶುವೈದ್ಯೆ, ಪ್ರವೃತ್ತಿಯಲ್ಲಿ ಕಲಾಪ್ರೇಮಿಯಾಗಿರುವ ಡಾಕ್ಟರ್ ಸುಮಾರಾವ್ ಅವರು ಅಮೆರಿಕಾದಲ್ಲಿ ನೆಲೆಸಿದ್ದರೂ ನಮ್ಮ ನೆಲದ ಸಂಸ್ಕೃತಿಯನ್ನು ಬಿಟ್ಟುಕೊಟ್ಟಿಲ್ಲ. ಆರ್ಟ್ಸ್ ಅಂಡ್ ಕ್ರಾಫ್ಟ್ ಅಂಗಡಿಗಳು ಅಂತ ಇರುತ್ತೆ, ಅದರಲ್ಲಿ ಬೇಕಾದಷ್ಟು ಮೆಟೀರಿಯಲ್ಸ್ ಇರುತ್ತೆ. ಇಲ್ಲಿ ಅಮೇರಿಕನ್ಸ್ ಅವರು ಬೇರೆ ಅವ್ರವ್ರದ್ದು ಇದಕ್ಕೆ ಬರ್ಡೇ ಪಾರ್ಟಿಗಾಗಲಿ ಒಂದು ವೆಡ್ಡಿಂಗ್ ಆಗಲಿ ಡೆಕೋರೇಷನ್ಸ್ ಯೂಸ್ ಮಾಡ್ತಿರ್ತಾರೆ. ಆ ಥರ ಸಾಮಾನು ತೊಗೊಂಡು ನಮ್ಮ ಇಂಡಿಯನ್ ಇದಕ್ಕೆ ನಾವು ಹೊಂದಿಸ್ಕೊಂಡು ನಮ್ಮ ಇಂಡಿಯನ್ ಡಿಸೈನ್ ಹಾಕಿ, ನಮ್ಮದು ಕರ್ನಾಟಕದ ಡಿಸೈನ್ ಹಾಕಿ ಅದನ್ನು ಮಾಡ್ತೀನಿ. ಸೊ ಆ ಥರ ಸ್ವಲ್ಪ ಐಡಿಯಾಸ್ ಎಲ್ಲ ಹಾಕ್ಕೊಂಡು ಚೇಂಜ್ ಮಾಡ್ತಿರ್ತೀನಿ ಪ್ರತಿ ವರ್ಷ ಒಂದೊಂದು. ಫಿನಿಕ್ಸ್ ನಗರದಲ್ಲಿರುವ ಅವರು ಪ್ರತಿ ಬಾರಿಯೂ ದಸರಾ ಹಬ್ಬಕ್ಕೆ ಹೊಸದೊಂದು ಥೀಮ್ನಲ್ಲಿ ಗೊಂಬೆಗಳನ್ನು ಜೋಡಿಸಿರ್ತಾರೆ. ಈ ಬಾರಿ ಮೈಸೂರು ಅರಮನೆ ಮುಂಭಾಗ ಅಂಬಾರಿ ಹೊತ್ತ ಆನೆ ಜೊತೆಗೆ ಮೆರವಣಿಗೆ ಎಲ್ಲವೂ ಸಹ ಸುಮಾ ಅವರ ಕಲ್ಪನೆಯಲ್ಲಿ ಸುಂದರವಾಗಿ ರೂಪುಗೊಂಡಿದೆ. ಜೊತೆಗೆ ಪ್ರಾಣಿ ಪಕ್ಷಿಗಳನ್ನೊಳಗೊಂಡ ಗಿಡಮರಗಳು ತುಂಬಿದ ಮೈಸೂರು ಮೃಗಾಲಯವನ್ನು ಇಲ್ಲಿ ಸೃಷ್ಟಿಸಲಾಗಿದೆ. ರಾಮ, ಕೃಷ್ಣ, ದಶಾವತಾರ, ಅಷ್ಟಲಕ್ಷ್ಮಿಯರು ಹೀಗೆ ದೇವಾನು ದೇವತೆಗಳ ಗೊಂಬೆಗಳು ಗಮನ ಸೆಳೆಯುತ್ತಿವೆ. ನಮ್ಮ ಸಂಸ್ಕೃತಿ ಬಗ್ಗೆ ಬಹಳ ಗೌರವ ಇದೆ ಹಾಗೂ ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯನ್ನು ಹಂಚ್ಕೋಬೇಕು, ಹಾಗೆ ಅವ್ರಿಗೆಲ್ಲ ತಿಳುವಳಿಕೆ ಬರಲಿ ಅಂತ ಹೇಳಿ ಈ ಬೊಂಬೆಗಳನ್ನೆಲ್ಲ ಅರೇಂಜ್ ಮಾಡ್ತಿದ್ದೀವಿ.